ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಭಿನ್ನಮತ. ಈಗಾಗಲೇ ದೋಸ್ತಿ ಸರ್ಕಾರದಲ್ಲಿ ದೋಸ್ತಿ ಆಡಳಿತದಲ್ಲಿ ಟಿಕೆಟ್ ಹಂಚಿಕೆ ಬಗ್ಗೆ ಕ್ಷೇತ್ರ ಹಂಚಿಕೆ ಬಗ್ಗೆ ಭಿನ್ನಮತ ಇದ್ರೆ ಬಿಜೆಪಿ ಕೂಡ ಏನು ಹೊರತಾಗಿಲ್ಲ. ಬಿಜೆಪಿ ಕೂಡ ಸಾಕಷ್ಟು ಫೈಟ್ ಅನ್ನು ಕೊಡೋದಕ್ಕೆ ಸಿದ್ಧವಾಗಿದೆ. 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತೆ. ಆದರೆ ಕೋಲಾರದ ಬಿಜೆಪಿ ಘಟಕದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಭಿನ್ನಮತ ಈಗಾಗಲೇ ಸ್ಫೋಟಗೊಳ್ತಾ ಇದೆ. ಕೋಲಾರದ ಲೋಕ ಟಿಕೆಟ್ಗೋಸ್ಕರ ಬಿಜೆಪಿ ಮುಖಂಡರು ಕಿತ್ತಾಟ ಮಾಡ್ತಾ ಇದ್ದಾರೆ. ಡಿಎಸ್ ವೀರಯ್ಯ ವಿರುದ್ಧ ಚೀನಾ ರಾಮು ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷವನ್ನ ಗೆಲ್ಲುವ ಜನಸೇವೆ ಮಾಡುವಂಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತೆ ಪಕ್ಷ, ಆದರೆ ನಾನೇ ಕ್ಯಾಂಡಿಡೇಟ್ ಅಂತ ವೀರಯ್ಯ ಈಗಾಗಲೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗೆ ಮಾಡಿಕೊಡುದು ಅಂತ ತಾಕೀತನ್ನು ಕೂಡ ಮಾಡಿದ್ದಾರೆ. ವೀರಯ್ಯ 2 ಬಾರಿ ಸೋತು 2 ಬಾರಿ MLC ಆಗಿದ್ದಾರೆ. ಸೊ ಇಂಥವ್ರಿಗೆ ಹೇಗೆ ನಂಬಿ ಟಿಕೆಟನ್ನು ಕೊಡ್ತಾರೆ ಪಕ್ಷ, ಹೇಗೆ ಕೊಡ್ತೀರಿ ಅನ್ನೋಂಥ ಪ್ರಶ್ನೆ. ಜೊತೆಗೆ ನಾನೇ ಅಭ್ಯರ್ಥಿ ಅಂತ ಯಾಕೆ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ, ಅದನ್ನು ಪಕ್ಷ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ರಾಜ್ಯದ ಮುಖಂಡರು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾಕೆ 2 ಸತಿ ಸೋತಿದ್ದೀರಿ, 2 ಸತಿ MLC ಆಗಿದ್ದೀರಿ. ಸೊ ನೀವು ಯಾವ ನಿಟ್ಟಿನಲ್ಲಿ ಜನರಿಗೆ ಇದುವರೆಗೂ ಸಹಾಯ ಮಾಡಿದ್ದೀರಾ? DS ವೀರಯ್ಯಗೆ ಚೀನಾ ರಾಮ್ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಏನು ಕೆಲಸ ಮಾಡಿದ್ದೀರಿ, ಯಾವ ರೀತಿ ಜನರಿಗೆ ಸಹಾಯ ಮಾಡಿದ್ದೀರಿ, ನೀವೇ ಅಭ್ಯರ್ಥಿ ಅಂತ ಹೇಳ್ಕೊಳ್ತೀರಲ್ಲ, ಯಾಕಿದು? DS ವೀರಯ್ಯ ಸ್ಪರ್ಧೆಗೆ ಚೀನಾ ರಾಮು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಷದ ನಾಯಕರ ಆಂತರಿಕ ಕಚ್ಚಾಟ, ಜೊತೆಗೆ ಅಲ್ಲಿನ ಲೋಕಲ್, ಯಾಕೆಂದರೆ ಲೋಕಸಭಾ ಎಲೆಕ್ಷನ್ ಅಂದರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗಳು ಒಳಪಡುತ್ತೆ. ಸೊ ಹಾಗಾಗಿ ಎಲ್ಲ ಜನರಿಗೂ ಅನುಕೂಲ ಮಾಡುವಂತಹ ನಾಯಕರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆದರೆ ನಾನೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ವರಿಷ್ಠರು ಹೇಳ್ದೇನೆ ತಾವ್ಯಾಕೆ ಹೇಳ್ತೀರಿ ಅಂತ ಈಗಾಗಲೇ ಭಿನ್ನಮತ ಶುರುವಾಗಿದೆ ಕೋಲಾರದಲ್ಲಿ ಟಿಕೆಟ್ಗಾಗಿ. ಎಸ್, ಕೋಲಾರದಲ್ಲಿ DS ವೀರಯ್ಯ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಚೀನಾ ರಾಮು ಅವರಿಗೆ ಸರಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ಕುಮಾರ್ ಕೋಲಾರದಲ್ಲಿ ಚೀನಾ ರಾಮು ಅವ್ರ ಜೊತೆ ಒಂದು ಚಿಟ್ಚಾಟ್ ಅನ್ನು ನಡೆಸಿದ್ದಾರೆ. ಬರೀ ನೋಡೋಣ. ಇನ್ನೇನು ಕೆಲವೇ ದಿನಗಳ ಬಾಕಿ ಇದೆ. ಬಿಜೆಪಿ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಆದರೆ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಕೋಲಾರದಲ್ಲಿ 3ಕ್ಕೂ ಹೆಚ್ಚಿನ ಜನ ಆಕಾಂಕ್ಷಿಗಳಿದ್ದಾರೆ. ಈಗ ಆಲ್ರೆಡಿ ಅಲ್ಲಿ DS ವೀರಯ್ಯ ಅವರು ಪ್ರಚಾರವನ್ನು ಶುರು ಮಾಡಿದ್ದಾರೆ. ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಶುರು ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ. ಚೀನಾ ರಾಮು ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಬನ್ನಿ ಮಾತಾಡಿಸ್ತೀನಿ. ಈ ಆಕಾಂಕ್ಷಿಗಳ ನಡುವೆ ಒಂದು ಪೈಪೋಟಿ ಈಗ ಏರ್ಪಟ್ಟಿದೆ. ಚೀನಾ ರಾಮು ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ಸರ್, DS ವೀರಯ್ಯ ಅವರು ಆಲ್ರೆಡಿ ನಾನು ಪ್ರಬಲವಾದಂಥ ಅಭ್ಯರ್ಥಿ, ನನಗೆ ಟಿಕೆಟ್ ಸಿಗೋದು ಪಕ್ಕ, ನಾನು ಶುರು ಮಾಡಿದ್ದೀನಿ ಪ್ರಚಾರನ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆಯಾ? ಭಾರತೀಯ ಜನತಾ ಪಕ್ಷ ಗೆಲ್ಲುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ ಮೊದಲಿದ್ದ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಯಾರು ನಿಜವಾದ ಜನರ ಸೇವೆ ಮಾಡ್ತಾರೆ, ಯಾರು ಸಮಸ್ಯೆಗಳನ್ನು ಬಗೆಹರಿಸುವಂಥ ಮತ್ತು ಜನಸಾಮಾನ್ಯರ ಜೊತೆಲಿ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ, ಅವರಿಗೆ ಟಿಕೆಟ್ ಕೊಡ್ತಾರೆ ಪಕ್ಷ. ಇವತ್ತು ಯಾವುದೋ ಲಾಬಿ ಮಾಡ್ಕೋತೀನಿ, ನಾನು ಕೆಲಸ ತೊಗೊಂಡು ಒಪ್ಪೋಲ್ಲ. ಜನ ಒಪ್ಪೋದೆ ಕೆಟ್ಟ ಕಡೆಯ ಸಮಾಜಗಳನ್ನು ನೇರವಾಗಿ ಗುರುಸಿ ಅವರ ಪರವಾಗಿ ಧ್ವನಿ ಎತ್ತಂತಕ್ಕಂಥ ಕೆಲಸಗಳನ್ನು ಮಾಡೋಂಥವ್ರನ್ನ ನೋಡ್ತಾರೆ. ಇವತ್ತು ಹಗಲು ರಾತ್ರಿ ನರೇಂದ್ರ ಮೋದಿಯವರು 18 ಗಂಟೆಗಳ ಕಾಲ ದೇಶವನ್ನು ರಕ್ಷಿಸ್ತಾ ಇದ್ದಾರೆ. ದೇಶವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ, ಇವತ್ತು ದಿಟ್ಟ ನಾಯಕ ಇವತ್ತು ಕೇಂದ್ರದಲ್ಲಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ನೆಕ್ಸ್ಟ್ ಪುನಃ ನಮ್ಮ ಸರ್ಕಾರನೇ ಬರಬೇಕು. ಇವತ್ತು ಜನಸಾಮಾನ್ಯರ ನೋವುಗಳನ್ನು ಸ್ಪಂದಿಸ್ತಾ ಮಾಡ್ತಕ್ಕಂಥ ನಮ್ಮ ಸರ್ಕಾರ. ಹಾಗಾಗಿ ನರೇಂದ್ರ ಮೋದಿಯವರ ಕೈ ಬಲಪಡಿಸ್ಬೇಕಾದ್ರೆ ಕೋಲಾರ ಕ್ಷೇತ್ರ ನಾವು ಗೆಲ್ಲಬೇಕು. ಗೆಲ್ಲದೇನೆ ಸುಮ್ಮನೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೋಗಲ್ಲ, ವೀರೇನೂ ಆ ಕೆಲಸ ಮಾಡಬಾರ್ದು. ಪಕ್ಷ, ಜನ ಮತ್ತು ಅಲ್ಲಿನ ಸಾಮಾನ್ಯ ಜನರ ಒಡನಾಟಗಳನ್ನು ಹೊಂದಿರತಕ್ಕಂಥವ್ರು ಹಾಗೆಲ್ಲ ಅಭ್ಯರ್ಥಿ ಆಗಬೇಕಾಗ್ತದೆ. ಹಾಗಾಗಿ ಆ ದಿಕ್ಕಿನಲ್ಲಿ ಆಗ್ತದೆ. ಈಗಾಗಲೇ 2 ಸಾರಿ ನಿಂತು ಸೋತಿದ್ದಾರೆ. 2 ಸಾರಿ MLCನೂ ಆಗಿದ್ದರು ವೀರಯ್ಯನವರು. ಯಾವ ದಿಕ್ಕಿನಲ್ಲಿ ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಜನ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಪಕ್ಷದ ಅಭ್ಯರ್ಥಿಯ ಟಿಕೆಟ್ ಕೇಳ್ತಾವ್ರೆ ಅಂತ ಅನ್ನೋ ವಿಷಯದಲ್ಲಿ ನಾನು ಏನು ಮಾತಾಡೋಕ್ಕಾಗಲ್ಲ. ಆದರೆ ಇವತ್ತು ಗೆಲ್ಲುವಂಥ ಅಭ್ಯರ್ಥಿಯನ್ನು ಪಕ್ಷ ಗುರುತಿಸ್ತದೆ. ಹಾಗಾಗಿ ಗೆಲ್ಲುವ ಅಭ್ಯರ್ಥಿಗಳಲ್ಲಿ ನಾನು ಸ್ಥಳೀಯ ಅಭ್ಯರ್ಥಿ, ನಾನು ಶಿಲ್ಘಟ್ಟ ತಾಲೂಕಿನ ಒಬ್ಬ ಮತದಾರ ನಾನು. ಹಾಗಾಗಿ ನಾನು ಶಿಲ್ಘಟ್ಟ ತಾಲೂಕು ಮತ್ತು ಕೋಲಾರ ಜಿಲ್ಲೆ ಸಂಪೂರ್ಣವಾಗಿ ನನ್ನ ಒಡನಾಟ ಇದೆ. ನಾನು 35 ವರ್ಷಗಳಿಂದ ನಾನು ಅಲ್ಲೇ ಕೋಲಾರದಲ್ಲಿ PUC ಓದ್ತಾ ಇದ್ದನು. ಮತ್ತು ನನ್ನ ಒಡನಾಟ, ನನ್ನ ಸಂಬಂಧ, ಸಂಪರ್ಕಗಳು ಮತ್ತು ಜನಸಾಮಾನ್ಯ ಜೊತೆಯಲ್ಲಿ ಯಾವುದೇ ಒಂದು ಸುಳ್ಳು ಅಟ್ರಾಸಿಟಿ ಕೇಸ್ಗಳನ್ನು ಹಾಕ್ಸಿದವನಲ್ಲ ನಾನು. ಎಲ್ಲ ಸಮಾಜಗಳನ್ನು ಪ್ರೀತಿಯಿಂದ ಮುದ್ದಾಡಿದ್ದೀನಿ. ಆ ಜನ ನನ್ನನ್ನು ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ಹಾಗಾಗಿ ಜನಸಾಮಾನ್ಯರು ಇವತ್ತು ಕಾಂಗ್ರೆಸ್ಸಿನ ಮತದಾರರಿರ್ಬೋದು, JDSನ ಮತದಾರರಿರ್ಬೋದು, BJPನ ಮತದಾರರಿರ್ಬೋದು, ಅವರೆಲ್ಲರೂ ಒಲವು ಹೊಂದಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರಬೇಕಾದ್ರೆ ಎಂಥ ಅಭ್ಯರ್ಥಿ ಇರಬೇಕು? ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗಬೇಕು. ಎಸ್, ಚೀನಾ ರಾಮು ನಾನು ಕೂಡ ಮತದಾರ. ನಾನು 35 ವರ್ಷಗಳಿಂದ ಅಲ್ಲಿ
ಎಲ್ಲವನ್ನೂ ಕೂಡ ಬಲ್ಲೆ ನಾನು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸ್ವತಃ ಇದೀಗ ಚೀನಾ ರಾಮು ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು ಅವರೇ ನಮಸ್ತೆ. ಎಸ್, DS ವೀರಯ್ಯನವರ ಸ್ಪರ್ಧೆಗೆ ಅವರು ಏಕಾಏಕಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿರೋದಕ್ಕೆ ತಾವು ಬೇಸರ ವ್ಯಕ್ತಪಡಿಸಿದಿರಿ, ಪ್ರಶ್ನೆ ಕೂಡ ಕೇಳಿದಿರಿ. ಯಾಕೆ ವರಿಷ್ಠರು ಹೇಳೋವರೆಗೂ ಕೂಡ ಯಾಕೆ ನಿಮ್ಮನ್ನ ನೀವು ಸ್ವಘೋಷಣೆ ಮಾಡ್ಕೊಳ್ತೀರಿ ಅಂತ, ಯಾಕೆ ಆಂತರಿಕ ಕಚ್ಚಾಟ ಆಗ್ತಾ ಇದೆಯಾ ನಿಮ್ಮಲ್ಲಿ ಅಂತ? ಇಲ್ಲ, ನಮ್ಮಲ್ಲಿ ಆಂತರಿಕ ಕಚ್ಚಾಟ ಯಾವುದೂ ಇಲ್ಲ. ಖಂಡಿತ ನಾನು ಆಕಾಂಕ್ಷಿಯಾಗಿದ್ದೀನಿ. ವೀರೇನವರನ್ನ ನಾವು ಕೇಳೋದಿಷ್ಟೇನೆ. ಈಗಾಗಲೇ 2 ಸಾರಿ ಚುನಾವಣೆಯಲ್ಲಿ ನಿಂತು ಸೋತಿದ್ದೀರಿ. ಪುನಃ ನೀವೇ ಟಿಕೆಟ್ ಕೊಡೋ ಬದಲು ಇನ್ನೊಬ್ರಿಗೆ ಅವಕಾಶ ಕೊಡಿ. ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಸಮವಾಗಿ ಹಂಚ್ಕೊಂತೀನಿ ಅಂತ. ಆದ್ರೆ ಇವತ್ತೆಲ್ಲೋ ಒಂದ್ ಕಡೆ ತಾನು ತನ್ನ ಕುಟುಂಬ ತನ್ನ ಮನೆ ಅಂತ ಕೂತ್ಕೊಳ್ಳುವಂತ ಪರಿಸ್ಥಿತಿಗೆ ಬರಬಾರ್ದು ಯಾರನ್ನು. ಆಮೇಲೆ ವೀರೇನವ್ರಿಗೂ ಎಲ್ಲಾ ಅವಕಾಶ ಸಿಕ್ಕಿರೋದ್ರಿಂದ ಅವ್ರು ಹಿರಿಯರು, ನಮ್ಮ ಪಕ್ಷದಲ್ಲಿ ಹಿರಿಯರು. ಅವರು SC ಮೋರ್ಚಾ ಅಧ್ಯಕ್ಷರು ಆಗಿದ್ದಾರೆ, ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ನಾನು ಇವತ್ತು ನನ್ನ ಜಿಲ್ಲೆ ಅದು, ನನ್ನ ಜಿಲ್ಲೆನಲ್ಲಿ ನಾನ್ ಕೇಳ್ತಕ್ಕಂಥದಕ್ಕೆ ನನಗೂ ಒಂದು ಹಕ್ಕಿದೆ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ರು ನಾವು ಕೆಲಸ ಮಾಡ್ತೀವಿ, ಕಿತ್ತಾಟ ಅಂತೂ ಇಲ್ಲ. ಅಲ್ಲ, ಈಗ ಪಕ್ಷ ನೋಡುವಂಥದ್ದು ಯಾರಿಗೆ ಮಣೆ ಹಾಕತ್ತೆ, ಯಾವೆಲ್ಲ ಆಪ್ಷನ್ಗಳನ್ನ ನೋಡಿ ಮಣೆ ಹಾಕತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅಭ್ಯರ್ಥಿಗಳ ಆಸ್ಪಿರೆಂಟ್ಗಳು ಯಾರಿದ್ದಾರೆ ಅವರಿಗೆ. ಸೊ ಅಲ್ಲಿ ಪ್ರಬಲರು ಅಂತ ಅನ್ನಿಸ್ಕೊಂಡವ್ರಿಗೆ ಮಾತ್ರ ಬಿಜೆಪಿ, ಅದರಲ್ಲೂ ಬಿಜೆಪಿ ಸಾಕಷ್ಟು ಹುಡುಕಿ ತೆಗೆದು ಫಿಲ್ಟರ್ ಮಾಡಿ ಕೊಡುವಂತಹ ಪಕ್ಷ. ಸೊ ಹಾಗಿದ್ಮೇಲೆ 3 ಜನದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತೀರಿ ನೀವು? ಖಂಡಿತ ಜನ ಯಾರನ್ನ ಒಪ್ಕೋತಾರೋ ಅಂತ ಅವ್ರನ್ನ ಆಯ್ಕೆ ಮಾಡ್ಲಿ. ಆಮೇಲೆ KH ಮುನಿಯಪ್ಪ 7 ಸಾರಿ MP ಆಗಿದ್ದಾರೆ. 2 ಸಾರಿ ಕೇಂದ್ರದಲ್ಲಿ ಮಂತ್ರಿ, ಅದು ರೈಲ್ವೆ ಮಂತ್ರಿ, ರಸ್ತೆ ಸಾರಿಗೆ ಮಂತ್ರಿ ಆಗಿದ್ದಂತವ್ರು. ಆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡ್ಬೋದಾಗಿತ್ತು. ಕೋಲಾರ ಜಿಲ್ಲೆ ತುಂಬಾ ಬರಡು ಬಿದ್ದಿರ್ತಕ್ಕಂಥ ಒಂದು ಭೂಮಿ ಅದು. ಅಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಗಳಿದೆ, ಸಾಕಷ್ಟು ನೀರಾವರಿ ಸಮಸ್ಯೆಗಳಿದೆ, ಸಾಕಷ್ಟು ಹಲವಾರು ಜಲವಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ KH ಮುನಿಯಪ್ಪನವ್ರು ಮಾಡ್ಲಿಲ್ಲ. ಹಾಗಾಗಿ ಮತದಾರರು ಇವತ್ತು JDS ಮತದಾರ ಇರ್ಬೋದು, ಕಾಂಗ್ರೆಸ್ ಮತದಾರ ಇರ್ಬೋದು, ಅಲ್ಲಿರ್ತಕ್ಕಂಥ ಪ್ರಾಮಾಣಿಕ ಮತದಾರರು ಯಾರು KH ಮುನಿಯಪ್ಪನ ಈ ಸಾರಿ ಸೋಲಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕಾಗ್ತದೆ, ಭಾರತೀಯ ಜನತಾ ಪಕ್ಷ ಬಲವಾಗಬೇಕಾಗ್ತದೆ. ಕೋಲಾರ ಒಂದು ನಾವು ಗೆಲ್ಲೋದ್ರ ಮುಖಾಂತರ ಒಂದು ರಾಷ್ಟ್ರ ಕಟ್ಟುವಂತ ಕೆಲಸಕ್ಕೆ ನಾವು ಅಣಿ ಆಗ್ಬೇಕಾಗ್ತದೆ. ಈಗ ಕಾಂಗ್ರೆಸ್ ದಿಂದ ಬಂದಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಕೋಲಾರದಲ್ಲಿ ಆಸ್ಪಿರೆಂಟ್ ಇದ್ದಾರೆ ಅನ್ನುವಂಥದ್ದು. ಸೊ 3 ಜನರ ತಿಕ್ಕಾಟ ಕಾರ್ಯಕರ್ತರಿಗೆ ಗೊಂದಲ ಆಗಲ್ವಾ ಅಂತ? ಇಲ್ಲ, ಖಂಡಿತ ಆಗಲ್ಲ. ನಾವು ಸಂಪೂರ್ಣವಾಗಿ ಪಕ್ಷಕ್ಕೆ ಅರ್ಪಣೆ ಮಾಡ್ಕೊಂಡಿದೀವಿ. ನಾನಂತೂ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಯಾರಿಗೆ ಟಿಕೆಟ್ ಕೊಟ್ಟರು ನನಗೆ ಬೇಸರ ಆಗಲ್ಲ. ನಾನು ರಾಮು ಅವರು, ಎಸ್, ನಮ್ಮ ಜೊತೆ DS ವೀರಯ್ಯನವರು ದೂರವಾಣಿ ಸಂಪರ್ಕದಿದ್ದಾರೆ. ಮಾತಾಡೋಣ ಅವ್ರ ಜೊತೆ, ನಾವು ಎಲ್ಲರೂ ಕೂಡ ಸೇರಿ ಮಾತಾಡೋಣ ಏನಾಗ್ತಾ ಇದೆ ಅಂತ. ವೀರಯ್ಯನವರೇ ನಮಸ್ತೆ. ವೀರಯ್ಯನವರೇ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಚೀನಾ ರಾಮು ಅವ್ರು ಹೇಳ್ತಾರೆ, DS ವೀರಯ್ಯನವರೇ ನೀವು 2 ಸತಿ ನಿಂತು ಸೋತಿದ್ದೀರಿ, ಏನ್ ಮಾಡಿದ್ದೀರಿ ಜನರಿಗೆ? ಸೊ ಇಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಎಲ್ರಿಗೂ ಅವಕಾಶ ಸಿಗ್ಬೇಕು, ಬಿಟ್ಕೊಡಿ ಬೇರೆಯವ್ರಿಗೆ ಅಂತ ಕೇಳ್ತಾರೆ. ಈ ಯಾರಿಗೋ ಬಿಟ್ಕೊಡಿ ಅನ್ನುವಂಥದ್ದು ಅದು ಯಾರ್ದೇ ಒಂದು ಸ್ವಂತ ಹಕ್ಕಲ್ಲ. ಆಕಾಂಕ್ಷಿ ಆಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ, ಯಾರು ಬೇಕಾದ್ರೂ ಖಂಡಿತ. ಆದ್ರೆ ಒಂದು ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ವಿರುದ್ಧನೇ ಮಾತಾಡೋದಿದೆಯಲ್ಲ, ಅದು ಪಕ್ಷ ವಿರೋಧಿ. ಯಾರು ಮಾತಾಡಿದ್ರೆ ಪಕ್ಷ ವಿರೋಧಿ ಹೇಗೆ? ಅಲ್ಲ, ನೀವೇ ಹೇಳಿದ್ರಲ್ಲ ಹಿಂಗ್ ಹೇಳ್ತಿದ್ದಾರೆ ಬಿಟ್ಕೊಡಿ ಅಂತ. ಅಲ್ಲ, ಅದು ಪಕ್ಷ ವಿರೋಧಿ ಹೇಗಾಗುತ್ತೆ? ಎಸ್, ಚೀನಾ ರಾಮು ಅವರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಮಾತಾಡಿ. ವೀರಯ್ಯನವರೇ, ನಾನು ಪಕ್ಷ ವಿರೋಧಿ ಚಟುವಟಿಕೆ ನಾನು ಮಾಡೋದಿಲ್ಲ ಯಾವತ್ತೂ. ಪಕ್ಷದ ಕಟ್ಟ ಕಡೆಯಾಗ ಒಬ್ಬ ಮತದಾರನಾಗಿ, ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ನಾನು ನಿಮ್ ವಿರುದ್ಧವಾಗಿ ನಾನು ಎಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದಿಲ್ಲ. ನಾವು ಆಯ್ಕೆ ಮಾಡಿ ಒಂದು ಬೇಡಿಕೆಯನ್ನು ನಾವು ಪಕ್ಷದ ಜೊತೆ ಹೇಳ್ತಾ ಇದೀವಿ. ನೀವು ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು ಬಿಟ್ಟು ನೀವು ಆಕಾಂಕ್ಷಿಯಾಗಿ ಏನ್ ಬೇಕೋ ಅದು ಮಾಡ್ಕೊಳ್ಳಿ. ನಿಮ್ಗೆ ಟಿಕೆಟ್ ಸಿಕ್ಕಿದ್ರೆ ನಾನು ಕೆಲಸ ಮಾಡ್ತೇನೆ. ಆದ್ರೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು, ಪರ್ಸನಲ್ ವಿಷಯಗಳನ್ನ ಹೇಳೋದು, ಅವ್ರ ಯಾಕೆ ಇಲ್ಲಿಗೆ ಬರ್ತಾರೆ ಅಂತ ಹೇಳುದು, ಅವ್ರು ಏನ್ ಮಾಡಿದಾರೆ ಅಂತ ಹೇಳೋದು ಇದೆಯಲ್ಲ, ಇದು ಪಕ್ಷ ವಿರೋಧಿ ಚಟುವಟಿಕೆ. ಇದಕ್ಕೆ ಬೇಕಾದ್ರೆ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಳ್ಳೋಣ. ನಾನೇನ್ ಮಾಡಿದ್ದೀನಿ ಅಂತ ಹೇಳ್ತೇನೆ, ನೀವೇನ್ ಮಾಡಿದ್ರಿ ಅಂತ ನೀವ್ ಹೇಳಿ. ಆದ್ರೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋದಿದೆಯಲ್ಲ, ಇದು ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ. ವಿಚಾರಗಳನ್ನ ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಕೋಲಾರ ಜಿಲ್ಲೆಯ ನನ್ನ ಹತ್ರ ಮಾತಾಡಿದ್ದೀರಿ, ನೀವು ಹೇಳಿರೋದ್ರೆಲ್ಲ ನನಗೆ ರೆಕಾರ್ಡಿಂಗು ಇದೆ. ಆ ತರದ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಮಾತಾಡಿಲ್ಲ. ನೀವು ಜಿಲ್ಲೆಯಲ್ಲಿ 2 ಸಾರಿ MP ಎಲೆಕ್ಷನ್ ನಿಂತು ಸೋತಿದ್ದೀರಿ.
ಮತ್ತೊಂದ್ಸರಿ ಅವಕಾಶ ಇನ್ನೊಬ್ಬ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಡುವಾಗ ಏನ್ ಹೇಳಿದ್ದಾರೆ? ಎಲ್ಲ ಸಮವಾಗಿ ಹಂಚ್ಕೊಂತೀವಿ ಅಂತ ಇವೆಲ್ಲ ಹೇಳಿದ್ದಾರೆ. ನೀವು ಈ ಫಿಲಾಸಫಿ ಓಕೆ ಎಸ್ ವೀರಯ್ಯನ್ ಅವರೇ ಥ್ಯಾಂಕ್ ಯು, ಚೇನಾರಾಮ್ ಅವರೇ ಥ್ಯಾಂಕ್ ಯು. ಒಂದು ವೇದಿಕೆ ಸಿದ್ಧ ಮಾಡಿ ಮಾತಾಡಿ ಅಂತ ಹೇಳ್ತಾ ಇದ್ರಿ, ಬಗೆಹರಿಸ್ಕೊಳ್ಳಿ ನಿಮ್ಮ ಸಮಸ್ಯೆನ ಅಲ್ಲಿ. ಓಕೆ ಥ್ಯಾಂಕ್ ಯು, T5 ಜೊತೆ ಇಬ್ರು ಮಾತನಾಡಿದ್ದಕ್ಕೆ.